ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಕೆಳಗೆ ಕಾಣುವ ರೆಡ್ ಕಲರ್ ಬಟನ್ ಒತ್ತಿ ಮತ್ತು ದೈನಂದಿನ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಕಾಮಿಡಿ ಕಿಲಾಡಿಗಳು ಜೀ ಕನ್ನಡವಷ್ಟೇ ಅಲ್ಲ, ಇಡೀ ಕನ್ನಡ ಕಿರುತೆರೆಯ ಫೇಮಸ್ ಕಾರ್ಯಕ್ರಮ. ಸೀಸನ್ 1ರ ದೊಡ್ಡ ಯಶಸ್ಸಿನ ನಂತರ ಸೀಸನ್ 2 ಶುರುವಾಗಿ ಇದು ಕೂಡ ಒಳ್ಳೆಯ ಯಶಸ್ಸನ್ನೇ ಕಂಡಿದೆ. ಸೀಸನ್ 1ನಲ್ಲಿದ್ದಂತೆ ಇಲ್ಲೂ ಕೂಡ ಕ್ರೇಜಿ ಕ್ವೀನ್ ರಕ್ಷಿತಾ, ನವರಸ ನಾಯಕ ಜಗ್ಗೇಶ್ ಮತ್ತು ನಿರ್ದೇಶಕ ಯೋಗರಾಜ್ ಭಟ್ ತೀರ್ಪುಗಾರರಾಗಿದ್ದರು. ಸೀಸನ್ 1ರಲ್ಲಿ ಶಿವರಾಜ್ KR ಪೇಟೆ ವಿನ್ನರ್ ಆಗಿ ಫೈನಲ್ನಲ್ಲಿ ಟ್ರೋಫಿ ಜೊತೆಗೆ 5 ಲಕ್ಷ ಪಡೆದಿದ್ದರು. ಈಗ ಸೀಸನ್ 2ರ ಫೈನಲ್ ಸಹ ಮುಗಿದಿದ್ದು ವಿನ್ನರ್ ಯಾರು ಅಂತ ಸಹ ತಿಳಿದು ಬಂದಿದೆ. ಯಾರು ಈ ವಿನ್ನರ್ ಗೊತ್ತಾ? ಜಾಸ್ತಿ ಕಾಯಿಸೋಲ್ಲ, ನಾವ್ ಹೇಳ್ತೀವಿ ಕೇಳಿ. ಸೀಸನ್ 1ರಷ್ಟು ಭಾರಿ ಯಶಸ್ಸನ್ನು ಸೀಸನ್ 2 ಪಡೆಯದಿದ್ದರೂ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಕೆಲವು ಪ್ರತಿಭೆಗಳನ್ನು ಕೊಡುಗೆಯಾಗಿ ನೀಡಿದೆ. ಆರಂಭದಲ್ಲಿ ಉತ್ತಮವಾಗಿದ್ದ ಸೀಸನ್ 2 ಬರುತ್ತಾ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಬರೀ ಅಶ್ಲೀಲ ಹಾಸ್ಯನೇ ಜಾಸ್ತಿ ಇದೆ ಎಂಬ ಆರೋಪಗಳು ಕೂಡ ಕೇಳಿ ಬಂದಿದ್ದವು. ಆರೋಪಗಳೇನೇ ಇದ್ದರೂ ಅದೆಲ್ಲವನ್ನು ಮೀರಿ ಈಗ ಫೈನಲ್ ಮುಗಿದು ವಿನ್ನರ್ ಸಹ ಹೊರಬಂದಿದ್ದಾರೆ. ನಿನ್ನೆ ಅಂದರೆ ಭಾನುವಾರ ಯಶಸ್ವಿಯಾಗಿ ವಿಜಾಪುರದಲ್ಲಿ ಜೀ ಕನ್ನಡ ಕಾಮಿಡಿ ಕಿಲಾಡಿಗಳು ಸೀಸನ್ 2ರ ಫೈನಲ್ ಮುಗಿದಿದೆ. ವೀಕ್ಷಕರ ವೋಟಿಂಗ್ ಮತ್ತು ಜಡ್ಜ್ಗಳ ನಿರ್ಣಯದ ಮೇಲೆ ವಿನ್ನರ್ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಸೆಮಿಫೈನಲ್ನಿಂದ ಫೈನಲ್ಗೆ 10 ಜನ ಎಂಟ್ರಿ ಕೊಟ್ಟಿದ್ದರು. ಅಪ್ಪಣ್ಣ, ಮನು, ಚಿದಂಬರ, ಮಂಥನ, ವಾಣಿ, ಸೂರಜ್, ರಘು, ಸದಾನಂದ, ಬರ್ಕತ್ ಆಲಿ ಮತ್ತು ಸೂರ್ಯ ಫೈನಲ್ಗೆ ಆಯ್ಕೆಯಾಗಿದ್ದರು. ಇವರೆಲ್ಲ ಒಳ್ಳೆ ಪ್ರತಿಭೆಗಳೇ, ಆದರೆ ವಿನ್ನರ್ ಮಾತ್ರ ಒಬ್ಬರೇ ಅಲ್ಲವೇ? ಮಡೇನೂರಿನ ಮನು ಮತ್ತು ಅಪ್ಪಣ್ಣ ಫೈನಲ್ 2 ಆಗಿದ್ದು ಇವರಿಬ್ಬರಲ್ಲಿ ಹಾಸನದ ಮಡೇನೂರಿನ ಮನು ವಿನ್ನರ್ ಆಗಿ ಆಯ್ಕೆಯಾಗಿದ್ದಾರೆ. ಅಪ್ಪಣ್ಣ ರನ್ನರ್ ಅಪ್ ಆಗಿದ್ದಾರೆ. ಮಡೇನೂರಿನ ಮನು ತನ್ನ ಹಾಸ್ಯ ಪ್ರಜ್ಞೆ ಮತ್ತು ಟೈಮಿಂಗ್ ಮೂಲಕ ವೀಕ್ಷಕರ ಮನ ಗೆದ್ದಿದ್ದು ಹೆಚ್ಚಿನ ವೀಕ್ಷಕರ ವೋಟ್ಗಳನ್ನು ಸಂಪಾದಿಸಿ ವಿನ್ನರ್ ಆಗಿದ್ದಾರೆ. ಈ ಮೂಲಕ ವಿನ್ನರ್ ಟ್ರೋಫಿ, 5 ಲಕ್ಷ ಮತ್ತು ಅಸಂಖ್ಯಾತ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ನಿಮ್ಮ ಪ್ರಕಾರ ಮಡೇನೂರಿನ ಮನು ವಿನ್ನರ್ ಆಗಿದ್ದು ಸರಿನಾ? ನಿಮಗೆ ಯಾರು ವಿನ್ನರ್ ಆಗಬೇಕಿತ್ತು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.